हिंदच्चमे आदिदच्चमे सावित्रच्चमे सारस्वतच्चमे वैष्णच्चमे पातिमदच्चमे हारियोजनच्चमे हरः ओम यद्भच्चमे वरिहिच्चमे वेदिच्चमे दिष्णयाच्चमे श्रोच्चमे तमसाच्चमे घ्रावणच्चमे सरवच्चमे अपरावाच्चमे शवणेच्चमे द्रोणकलशच्चमे वायुव्यानिच्चमे कोदवृक्षमे अदवलीयच्चमे अग्निध्वंचमे हरिध्यानञ्चमे रोहच्चमे सदच्चमे पुरुषाश्चमे भजताच्चमे अभृतञ्चमे सर्गकारञ्चमे द्वाष्टमानुवाकः हरः ओम अग्निच्चमे घर्मच्चमे अर्कच्चमे शौरच्चमे प्राणच्चमे अश्वमेधच्चमे व्रतवेच्चमादितीच्चमे दितीच्चमे ತೌಚ್ಚಮೇ ಶಕ್ವರಿ ರಂಗಲಯ ದಶಚ್ಚ ಚಿರಂಜೀವಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಸಿದ್ದರಾಮಪ್ಪ ಬೆಳಕುಂದಿ ಅವರ ಒಂದು ಗಿರಣಿ ಪೂಜೆಯ ನಿಮಿತ್ತವಾಗಿ ಯಾವ ಮಹಾರುದ್ರಾಭಿಷೇಕ ಹಾಗೂ ಮಹಾಲಕ್ಷ್ಮಿ ಪೂಜೆಯನ್ನು ಹಮ್ಮಿಕೊಂಡು ಪರಮ ಪೂಜರನ್ನು ಬರಮಾಡಿಕೊಂಡು ಎಲ್ಲ ಬಂಧು ಮಿತ್ರರೊಡಗೂಡಿ ಇವತ್ತಿನ ದಿವಸ ಹೆಂಗದ ಅಂತ ಕೇಳಿದ್ರೆ ಯಾವಾಗಲೂ ಕೂಡ ಹಿರಿಯರ ಪುಣ್ಯ ಇತ್ತು ಅಂದ್ರೆ ಸಹಜವಾಗಿಯೇ ಅದು ದೊರಕುತ್ತದೆ, ಅನುಗ್ರಹ ಆಗ್ತದಲ್ಲಕ್ಕ ಚಂದ್ರಶೇಖರ್ ಅಣ್ಣವರು ಯಾವಾಗಲೂ ಕೂಡ ಸದಾಕಾಲ ಅವ್ರ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಅವರ ತಂದೆಯವರಾಗಿರ್ತಕ್ಕಂಥ ಸಿದ್ದರಾಮಪ್ಪ ಬೆಳಕುಂದಿ ಅವರ ಮಾತನ್ನು ಮೀರ್ತಿದ್ದಿಲ್ಲ. ಪ್ರತಿಯೊಂದು ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದೊಳಗನೆ ಉಭಯ ಸೋದರರು ನಡೆದುಕೊಂಡು ಬಂದಿರತಕ್ಕಂಥದ್ದಾಗ್ಯದ. ಅದಕ್ಕಾಗಿಯೇ ಯಾವಾಗಲೂ ಕೂಡ ಗುರುಗಳು ಪಾದ ಇಟ್ಟಾಗ ಆ ನೆಲವೆಲ್ಲ ಪಾವನವಾಗಿ ಕಾಣ್ತದೆ. ನೋಡ್ರಿ, ನಿಮ್ಮ ಭಕ್ತಿಗೆ ನಿಮ್ಮ ಮನಸ್ಸಿಗೆ ಸದಾಕಾಲ ನೀವು ಕುಳಿತಾಗನೂ ಕೂಡ, ಮಲಗುವಾಗನೂ ಕೂಡ, ಏಳುವಾಗನೂ ಕೂಡ ಸದಾಕಾಲ ಮಹಂತ ಸಿದ್ಧರಾಮ ಅಂತ ತಿಳ್ಕೊಂಡು ಸ್ಮರಣೆಯನ್ನ ಯಾವಾಗಲೂ ಕೂಡ ಮಾಡುವಂಥವ್ರು ತಾವಾದ್ರೆ ಯಾವಾಗಲೂ ಕೂಡ ಪರಮ ಪೂಜ್ಯರು ಒಂದು ಮಾತು ಹೇಳ್ತಾರೆ, ನೀವು ಎಲ್ಲಿ ಕೂತ್ಕೊಂಡು ಸ್ಮರಣೆ ಮಾಡ್ತೀರಿ ಅಲ್ಲಿ ನಾ ಮಗುವಾಗಿ ಬರ್ತೀನಿ ಅಂತ ತಿಳ್ಕೊಂಡು ಅಪ್ಪಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪರಮ ಪೂಜ್ಯರಾಗಿರುವಂಥ ಸಿದ್ದರಾಮ ಶಿವಾಚಾರ್ಯರು ಬಹಳ ದೊಡ್ಡ ಕಾರ್ಯಕ್ರಮ ಬೇಡ, ಬಹಳ ಸಣ್ಣ ಕಾರ್ಯಕ್ರಮ ಬೇಡ, ಭಕ್ತರ ಮನೆಯೊಳಗೆ ಸಿಹಿ ದಿನಸು ತಿಂಡಿಗಳನ್ನು ಮಾಡ್ಯಾರಂದ್ರೂ ಕೂಡ ಅವ್ರ ಮನೆಗೆ ಹೋಗಿ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವ್ರಿಗೆ ಹರಿಸುವಂಥ ಗುರುಗಳು ಈ ನಮ್ಮ ಭಾಗದೊಳಗೆ ಯಾರಾದರೂ ಕೂಡ ಇದ್ರೆ ಅದು ಸಿದ್ದರಾಮ ಶಿವಾಚಾರ್ಯ ಅಪ್ಪಗಳು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಯಾವಾಗಲೂ ಕೂಡ ಪರಮ ಪೂಜ್ಯರು ಸದಾಕಾಲ ಭಕ್ತರಿಗೆ ಒಂದೇ ಒಂದು ಮಂತ್ರ ಹೇಳಿದ್ದು, ಬಹಳ ಮಂತ್ರ, ಬಹಳ ಉಪದೇಶ, ಬಹಳ ಮಾಡ್ತಕ್ಕಂಥದ್ದು ಮಾಡಿಲ್ಲ ನಮ್ಮ ಗುರುಗಳು. ಯಾವಾಗಲೂ ಕೂಡ ನಮ್ಮ ಭಾಗದ ಎಲ್ಲರಿಗೂ ಕೂಡ ಒಂದು ಮಂತ್ರ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ದುಡಿರಿ ನಿಮ್ಮ ಬಹಳ ಹಸನಾಗ್ತದನ್ನುವಂಥ ಮಂತ್ರನ ಬಹಳ ಗಟ್ಟಿತನದಿಂದ ಹೇಳ್ತಕ್ಕಂಥದ್ದು. ಬಹಳ ಜನ ಅನೇಕ ಮಠಾಧ್ಯಕ್ಷರಾಗಲಿ ಸ್ವಾಮಿಗಳಾಗಲಿ ತಮ್ಮದೇ ಆಗಿರ್ತಕ್ಕಂಥದ್ದು ಶೈಲಿಯನ್ನು ರೂಢಿಯನ್ನು ಮಾಡಿರ್ತಕ್ಕಂಥದ್ದು. ಆದರೆ ನಮ್ಮ ಗುರುಗಳು ಯಾವಾಗಲೂ ಕೂಡ ಯಾವ ಶೈಲಿಗೂ ಇಲ್ಲ, ಯಾವ ಆಡಂಬರ ಜೀವನನೂ ಕೂಡ ಅಲ್ಲ, ಬಹಳ ವಿರಳ ಸರಳ ಒಂದು ನಡೆ ನುಡಿಯನ್ನು ಅಷ್ಟೇ ಭಕ್ತರಿಗೆ ಹಸನ್ಮುಖಿಗಳಾಗಿ ಅನುಗ್ರಹ ಮಾಡುವಂಥ ಗುರುಗಳು ಯಾರಾದರೂ ಇದ್ರೆ ಅದು ಸಿದ್ದರಾಮ ಶಿವಾಚಾರ್ಯಪ್ಪಗಳವರು ಅನ್ನುವಂಥ ಮಾತನ್ನು ಇವತ್ತು ಬೆಳಕುಂದಿಯವರ ಪರಿವಾರಕ್ಕೆ ಬಂದು ಯಾವ ಗಿರಣಿ ಶಾಂತಿ ನಿಮಿತ್ತವಾಗಿ ಎಲ್ಲ ಬೆಳಕುಂದಿ ಪರಿವಾರದವರಿಗೂ ಗೊಬ್ಬರವಾಡಿ ಸದ್ಭಕ್ತರಿಗೂ ಸದಾಕಾಲ ಮಂಗಲ ಆಶೀರ್ವಾದವನ್ನು ಮಾಡಿರ್ತಕ್ಕಂಥವ್ರದಾರ. ಪರಮ ಪೂಜ್ಯರು ಒಂದೆರಡು ನಲ್ಮೆಯ ಆಶೀರ್ವಚನವನ್ನು ನಾವು ನೀವುಗಳೆಲ್ಲ ಕೇಳೋಣ ಜೈಕಾರದೊಂದಿಗೆ.